ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. KRIS ಶಿಕ್ಷಕರ ನೇಮಕಾತಿ 2020 ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದಿಂದಂತಹ ಬಿಡುಗಡೆದಂತಹ ಈ ಒಂದು ಉದ್ಯೋಗ ಮಾಹಿತಿಯನ್ನು, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತಿದ್ವಿ. ಒಟ್ಟು ಹುದ್ದೆಗಳು 762 ಹುದ್ದೆಗಳಿದೆ. ಈ ಹುದ್ದೆಗಳಿಗೆ ಇರತಕ್ಕಂಥ ಸಿಲೆಬಸ್ ಏನು, ಲಾಸ್ಟ್ ಡೇಟ್ ಏನು ಮತ್ತು ಏನನ್ನು ಓದಿರಬೇಕು, ಅರ್ಹತೆ ಏನು ಎಂಬಂತೆ ಕುರಿತಂತೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ವಿ. ಮತ್ತು ಪಠ್ಯ ಪುಸ್ತಕಗಳು ಏನೆಲ್ಲ ಓದಬೇಕು, ನೀವು ಯಾವ್ಯಾವ ಸಬ್ಜೆಕ್ಟ್ಗೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ವಿ. ಮೊದಲನೇದಾಗಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ 103 ಹುದ್ದೆಗಳು, ಇಂಗ್ಲೀಷ್ 108, ಹಿಂದಿ 55, ಗಣಿತ 103, ವಿಜ್ಞಾನ 106, ಸಮಾಜ ವಿಜ್ಞಾನ 154, ಗಣಕಯಂತ್ರ 57, ದೈಹಿಕ ಶಿಕ್ಷಣ 81. ಇಷ್ಟು ಹುದ್ದೆಗಳನ್ನು ನೀಡಲಾಗುತ್ತೆ. ಇನ್ನು ಭಾಷಾ ಶಿಕ್ಷಕರು ಕನ್ನಡ, ಇಂಗ್ಲೀಷ್, ಹಿಂದಿ ಸಂಬಂಧಿಸಿದಂತೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಡಿಗ್ರಿಯನ್ನು ಪಡೆದಿರಬೇಕು. ನೀವು ಯಾವುದೇ ಸಬ್ಜೆಕ್ಟ್ ಓದಿರ್ತೀವಿ ಅಪ್ಲೈ ಮಾಡಬೇಕು ಅಂತಿದ್ರೆ ನೀವು ಭಾಷಾ ಶಿಕ್ಷಕರು ಸಂಬಂಧಿತ ಮನೆಯಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಡಿಗ್ರಿಯನ್ನು ಪಡೆದಿರಬೇಕು. ಮತ್ತು ಮಾಸ್ಟರ್ ಡಿಗ್ರಿಯನ್ನು, ನೀವು ಸ್ನಾತಕೋತ್ತರ ಡಿಗ್ರಿಯನ್ನು ಕೂಡ ಪಡೆದಿರಬೇಕು ಕಲಾ ಮಾಧ್ಯಮದಲ್ಲಿ. ಮತ್ತು BEd ಅನ್ನು ಪೂರ್ಣಗೊಳಿಸಿರಬೇಕು. TET ಮತ್ತು CTET ಎರಡಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿದ್ದಾರೆ. ಇನ್ನು ಇತರ ವಿಷಯದ ಶಿಕ್ಷಕರಿಗೂ ಸೇಮ್ ಸಂಬಂಧಿತ ವಿಷಯದಲ್ಲಿ ಪದವಿಯನ್ನು ಪಡೆದಿರಬೇಕು, BEd ಅನ್ನು ಹೊಂದಿರಬೇಕು, ಮಾಸ್ಟರ್ ಡಿಗ್ರಿಗಳನ್ನು ಆ ವಿಷಯದಲ್ಲಿ ಪಡೆದಿದ್ದರೆ ಆಯಿತು. ಇನ್ನು TET ಅಥವಾ CTET ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು. ಇನ್ನು ಸಂಬಂಧಿತ ವಿಷಯದಲ್ಲಿ ದೈಹಿಕ ಶಿಕ್ಷಕರು BPEd ಮಾಡಿದರೆ ಸಾಕು, ಇವ್ರಿಗೇನು TET ಅವಶ್ಯಕತೆ ಇಲ್ಲ. ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 45 ವರ್ಷಗಳು, ಪ್ರವರ್ಗ 2A, 2B, 3A, 3Bಗಳಿಗೆ 48 ವರ್ಷಗಳು, SC, ST ಪ್ರವರ್ಗ 1ಕ್ಕೆ 50 ವರ್ಷಗಳು ಅವಕಾಶ ಇದೆ, 50 ವರ್ಷಗಳವರೆಗೆ. ಇನ್ನು ಅಪ್ಲಿಕೇಶನ್ ಫೀಸು 750 ಸಾಮಾನ್ಯ 2A, 2B, 3Bಗೆ. ಇನ್ನು SC, STಗೆ ಪ್ರವರ್ಗ 1ಕ್ಕೆ 500 ರೂಪಾಯಿ, ಮಾಜಿ ಸೈನಿಕರಿಗೆ 250 ರೂಪಾಯಿ. ಇನ್ನು ಅರ್ಜಿ ಸಲ್ಲಿಕೆ ಆರಂಭವಾಗುವಂಥ ದಿನಾಂಕ 15/7/2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13/8/2026. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 14/8/2026. ಇನ್ನು ಪೇಪರ್ 1, ಪೇಪರ್ 2 ಎರಡು ಪೇಪರ್ ಇರುತ್ತೆ. ಒಂದು ಸಾಮಾನ್ಯ ಪತ್ರಿಕೆ, ವೆರಿ ಇಂಪಾರ್ಟೆಂಟ್. ನಿಮಗೆ ಇಲ್ಲಿ ಈ ಒಂದು ಎಕ್ಸಾಮ್ ಬರೀಬೇಕಾದಂಥವ್ರಿಗೆ ಸಾಮಾನ್ಯ ಪತ್ರಿಕೆ ಎಲ್ರಿಗೂ ಕಾಮನ್. ನೀವು ಕನ್ನಡ ಟೀಚರ್ ಅವರು ಬರೀರಿ, ಇಂಗ್ಲೀಷ್ ಯಾವುದೇ ಲ್ಯಾಂಗ್ವೇಜ್ ತಗೊಳ್ಳಿ, ಮತ್ತು ಸಬ್ಜೆಕ್ಟ್ ಟೀಚರ್ಗೂ ಮತ್ತು BPEd ಟೀಚರ್ಗೂ ಕೂಡ ಎಲ್ರಿಗೂ ಕೂಡ ಒಂದೇ ಪೇಪರ್, ಸಾಮಾನ್ಯ ಪತ್ರಿಕೆ. ಸಿಲೆಬಸ್ಸು ಏನೋ ಈಗ ಆಲ್ರೆಡಿ KE ಬಿಟ್ಟಿದೆ ಸಿಲೆಬಸ್. ಎಲ್ಲ ಗ್ರೂಪ್ C ಹುದ್ದೆಗಳಿಗೆ ಬಿಟ್ಟಿರ್ತಕ್ಕಂಥ ಸಿಲೆಬಸ್ ಸಾಮಾನ್ಯ ಪತ್ರಿಕೆಗೆ ಏನು ಬಿಟ್ಟಿದೆ ಅದೇ ಇರುತ್ತೆ. ಮತ್ತು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಅದನ್ನು ನೀವು 150 ಮಾರ್ಕ್ಸ್ ಇರುತ್ತೆ, ಅದರಲ್ಲಿ ನೀವು 50 ಮಾರ್ಕ್ಸನ್ನು ತೆಗೆದ್ರೆ ಸಾಕು. ಅದಲ್ಲದೆ ಇದ್ರೆ ಯಾವುದಾದ್ರೂ ಹಿಂದೆ ಕಡ್ಡಾಯ ಕನ್ನಡ ಎಕ್ಸಾಮನ್ನು ಪಾಸ್ ಮಾಡಿದರೆ ಅದರ ರಿಜಿಸ್ಟರ್ ನಂಬರ್ ಹಾಕಿದ್ರೆ ಅಪ್ಲಿಕೇಶನ್ ಹಾಕಿದಾಗ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿಯನ್ನು ನೀಡ್ತಾರೆ. ಇನ್ನು ಪೇಪರ್ 2 ವಿಷಯಾಧಾರಿತ ಸಂಬಂಧಪಟ್ಟಂತೆ ಪ್ರಶ್ನೆಗಳು 100 ಇರುತ್ತೆ, ಅಂಕಗಳು 100 ಇರುತ್ತೆ, ಸಮಯ 2 ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ. ಇದಕ್ಕೆ ನಿಮ್ಮ ಸಬ್ಜೆಕ್ಟ್ ಏನಿರುತ್ತೆ ಆ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೀವು ಹಳೆಯ ಕ್ವಶನ್ ಪೇಪರ್ಗಳನ್ನು, ನೀವು ಓಲ್ಡ್ ಕ್ವಶನ್ ಪೇಪರನ್ನು ನೀವು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇದು ಸಂಬಂಧಪಟ್ಟಂತೆ ನೀವು ಅಧ್ಯಯನ ಮಾಡಿದ್ರೆ ನಿಮಗೆ ಯಾವ ಏರಿಯಾದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಏನು ಇದಿದೆ ಎಂಬುದ್ರ ಕುರಿತಂತೆ ನಿಮಗೆ ಗೊತ್ತಾಗುತ್ತೆ. ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ಕೂಡ ನೀವು ಹಿಂದೆ ಆಗಿರ್ತಕ್ಕಂತಹ ಪರೀಕ್ಷೆಗಳಲ್ಲಿರ್ತಕ್ಕಂತಹ ಮಾಹಿತಿಗಳಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ, ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನು ಒಂದ್ಸರಿ ಅನಲೈಸ್ ಮಾಡಿ ಮತ್ತು ಕೆಲವೊಂದು ಕ್ವಶನ್ ಪೇಪರ್ಗಳನ್ನು ಇದು ಮಾಡಿ. ಇನ್ನು ಪುಸ್ತಕಗಳ ಸಂಬಂಧಪಟ್ಟಂತೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಯಾವ್ಯಾವ ಪುಸ್ತಕಗಳನ್ನ ಇದಿದೆ ಅನ್ನೋದನ್ನು ನಾನು ಲಿಂಕನ್ನು ಹಾಕಿರ್ತೀನಿ. ಮತ್ತು ಇದು ನೋಟಿಫಿಕೇಷನ್ PDF ಬೇಕು ಅನ್ನೋದಾದರೆ ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ. ವಾಟ್ಸಪ್ ಚಾನಲ್ ಬೇಕು ಅಂದರೆ ನಮ್ಮ ಚಾನಲ್ನ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅದ್ರ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಸಾಧ್ಯವಾದಷ್ಟು ಎಲ್ಲರೂ ವಾಟ್ಸಪ್ಪನ್ನು ಮಾಡಿ, ಫೋನ್ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ನಾವು ನಿಮ್ಮ ಟೈಮ್ ಕರೆಕ್ಟಾಗಿ ಪಿಕ್ ಮಾಡೋಕ್ಕಾಗ್ದೇ ಇರ್ಬೋದು. ಹಾಗಾಗಿ ವಾಟ್ಸಪ್ ಮಾಡಿದ್ರೆ ನಾವು ನೋಡಿದ ತಕ್ಷಣ ಅದಕ್ಕೆ ರಿಪ್ಲೈ ಮಾಡ್ತೀವಿ. ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಚಾನಲಲ್ಲಿ ಇದುವರೆಗೆ ಎಷ್ಟೋ ಜನ 2000 ಜನ ಅಷ್ಟು ಕಮೆಂಟ್ ಮಾಡಿದ್ರಿ. ಅಷ್ಟೂ ಜನಗಳಿಗೂ ಕೂಡ ಸಂಪೂರ್ಣವಾಗಿ ಒಬ್ಬರು ಯಾರಿಗೂ ಮಿಸ್ ಮಾಡಿಲ್ಲ, ಎಲ್ರಿಗೂ ಕೂಡ ಸಮರ್ಪಕವಾದ ಉತ್ತರವನ್ನೇ ನೀಡಿದ್ದೀನಿ. ಹಾಗಾಗಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನೀವೇನು ಮಾಡ್ಬೋದು, ನಿಮ್ಮ ಪ್ರಶ್ನೆಗಳನ್ನು ಬೇಕಾದ್ರೆ ಕೇಳ್ಬೋದು. ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಇಷ್ಟೇ ಮಾಹಿತಿ ಇರೋದು. ನೀವು ನೋಟಿಫಿಕೇಷನಲ್ಲಿ ತುಂಬ ಇದೆ. ಹಾಗಾಗಿ SC ST
ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3 ಏನಿದೆ ABC ಇದೆ, ಅವರು ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಪಡ್ಕೊಂಡು ನೀವು ಅಪ್ಲೈಯನ್ನು ಮಾಡಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸೋದು ಹೇಗೆ ಅನ್ನೋದನ್ನು ಕೂಡ ನಾನು ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಸರ್ಚ್ ಮಾಡಿ ನೋಡ್ಬೋದು. ಇಷ್ಟು KRS ಮಾಹಿತಿ ಸಂಬಂಧಪಟ್ಟಂತೆ. ವೀಕ್ಷಕರೇ, ನಾಳೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂತೆ PU ಕಾಲೇಜ್ ಲೆಕ್ಚರ್ ಸಂಬಂಧಪಟ್ಟಂತೆ ಕೆಲವೊಂದು ಗೊಂದಲಗಳಿದೆ. ಯಾವಾಗ ನೋಟಿಫಿಕೇಶನ್ ಆಗುತ್ತೆ, ಏನೆಲ್ಲ ಬದಲಾವಣೆ ಆಗುತ್ತೆ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳಿದಿರಿ. ಅದರ ಸಂಬಂಧಪಟ್ಟಂತೆ ನಾಳೆ ಖಂಡಿತ ಅದರ ವಿಡಿಯೋವನ್ನು ಕೂಡ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.